ಅಮೃತರಸಂ ಹೃದಿ ತ್ವಮಾದತ್ತೆ ಹಿಮಕರ ಶಿಲಾಮೂರ್ತಿ ನಿವಯಃ ತಪಸ್ಪಾಣಾಂ ದರ್ಪಂ ಶಮಯತಿ ಶಕುಂತಾದಿಪೈವ ಜ್ವರಾ ಪೃಷ್ಟ ದೃಷ್ಟ ಸುಖಯತಿ ಸುಧಾಧಾರತಿರಯ. ಈ ದೇವಿ ಅವಯಗಳಿಂದ ಉತ್ಪನ್ನವಾದ ಕಿರಣ ಸಮೂಹಗಳಿಂದ ಅಮೃತ ರಸವನ್ನು ಬಿಡಿಸುತ್ತಿರುವ ಚಂದ್ರಕಾಂತಿ ಶಿಲೆಯ ಸುತ್ತಳಿಕೆಯಂತಿರುವ ನಿನ್ನನ್ನು ಯಾವ ಸಾಧಕನೋ ತನ್ನ ಹೃದಯ ಕಮಲದಲ್ಲಿ ಧ್ಯಾನಿಸುವನೋ ಅವನು ಪಕ್ಷಿರಾಜನಾದ ಗರುಡನು ತನ್ನ ದೃಷ್ಟಿಯಿಂದಲೇ ಸರ್ಪಗಳ ಸೊಕ್ಕನ್ನು ಅಡಗಿಸುವಂತೆ ತುದಿಗೆ ಆಧಾರವಾದ ಅಮೃತ ನಾಡಿಯುಳ್ಳ ದೃಷ್ಟಿಯಿಂದ ಜ್ವರದಿಂದ ಪೀಡಿತರಾದವರನ್ನು ಸುಖಗೊಳಿಸುವನು. ತನ್ವಿ ತಪನ ಶಶಿ ವೈಶ್ವಾನರ ಮಹಿಂ ನಿಷಣ್ಣಾಂ ಷಣ್ಣಾ ಅಪ್ಯುಪರಿ ಕಮಲಾನಾಂ ತವ ಕಲಾಂ ಮಹಾಪದ್ಮಾಟವ್ಯಾಂ ಹೃದಿ ಕಮಲಮಾಯೇನ ಮನಸಾ ಮಹಂತಃ ಪಶ್ಯಂತೋ ಜಗತಿ ಪರಮಾಲಾದ ಲಹರಿ. ಹೇ ಭಗವತಿ, ಮೂಲಾಧಾರಾದಿ ನಕ್ಷತ್ರಗಳ ಮೇಲಿರುವ ಸಹಸ್ರದಳ ಕಮಲವರ ಕರ್ಣಿಕೆಯಲ್ಲಿ ವಿದ್ಯುಲ್ಲೇಖೆಯಂತೆ ಹೊಳೆಯುತ್ತಿರುವ ಸೂರ್ಯ ಚಂದ್ರಾಗ್ನಿ ಸ್ವರೂಪವಾದ ನಿನ್ನ ಸಾದಾಕ್ಯ ಕಲೆಯನ್ನು ಕಾಮಾದಿ ಫಲಗಳಿಲ್ಲದ ಅವಿದ್ಯಾದಿ ಮಾಯಾ ವಿಕಾರಗಳಿಲ್ಲದ ಮನಸ್ಸಿನಿಂದ ಅನುಭವಿಸುವ ಮಹಾನ್ ಯೋಗೀಶ್ವರರು ಪರಮಾನಂದ ಲಹರಿಯನ್ನು ಹೊಂದುವರು. ಸೌಂದರ್ಯ ಲಹರಿ ಶ್ರೀಮತಿ ಡಿ ಲಕ್ಷ್ಮೀದೇವಿಯವರಿಂದ ವಿಸಮಧಿಕಾ ಪಂಚಾಶದುದಕೆ ಸುತಾಸೆ ದ್ವಾದಶಿಸಿ ಚತುರಧಿಕಾ ಪಂಚಾಶದನಿಲೆ ತ್ರಿಂಶನ ಮನಸಿ ಸಾ ಚತುಷಷ್ಟಿರಿತಿಯೇ ಮಯೂಕಾಸ್ತೆಶಾಂ ಅಪ್ಯುಪರಿ ತವ ಪಾದಾಂಬುಜಯುಗಂ ಸವಿತ್ರೀ ತಿರುವಾಚಂ ಶಶಿಮಣಿಶಿಲಾಭಂಗರುಚಿಭಿಃ ವಶಿನ್ಯಾದಾಭಿಸ್ತ್ವಾಂ ಸಹ ಜನನಿ ಸಂಚಿಂತಯತಿ ಯಃ ಸಕರ್ತಾ ಕಾವ್ಯಾನಾಂ ಭವತಿ ಮಹತಾಂ ಭಂಗಿರುಚಿಭಿಃ ವಚೋರ್ದೀರ್ವಾಗ್ದೇವಿ ವದನ ಕಮಲಾ ಮೋದ ಮಧುರೈ. ಅವರಾದ ಮತ್ತು ಚಂದ್ರಕಿಂತ ಶಿಲೆಯಂತೆ ಕಾಂತಿಯುಳ್ಳ ವಚನಿಗೆ ಮೊದಲಾದ ಶಕ್ತಿಗಳಿಂದ ಕೂಡಿದ ನಿನ್ನನ್ನು ಯಾವನು ಧ್ಯಾನಿಸುವನು ಅವನು ಕಾಳಿಕಾದಾದಿ ಕವಿಗಳ ಶಬ್ದಯೋಜನೆಯಂತೆ ಸಾಧುವುಳ್ಳ ಮತ್ತು ಸರಸ್ವತಿಯ ಮುಖ ಕಮಲದಲ್ಲಿರುವ ಪರಿಮಳದಂತೆ ಮಿತ್ರವಾಸದಿಂದ ಕಾಗುಣ ಮೂರ್ವಿ ಅರುಣಿಮಣಿ ಮಧ್ಯಾಕರತಿಯ ಕವಂತ್ರಸ್ಯ ವನಹರಿಣ ಶಾಲಿ ನಯನಃ ಕಠೋರ್ವಶ ವಶ ಕಪಿ ಕಪಿ ನದಿವಾಣ ಗಣಿತ. ಈ ಭಗವತಿ ಬಾಲಸೂರ್ಯನ ಕಿರಣಗಳಿಂದ ಎನ್ನ ಪ್ರಿಯಸಂತರ ಅಲಂಕಾರದಿಂದ ಸ್ವರ್ಗಮಧ್ಯ ಲೋಕಗಳೆರಡು ಅರುಣವರ್ಣದಿಂದ ಮುಳುಗಿರುವಂತೆ ಯಾವನೋ ಅನುಷ್ಠಾನೆಯೋ ಅವನಿಗೆ ಎದುರಿದ ವನಹರಿಣದಿಂದ ಸುಂದರವಾದ ಕಣ್ಣುಗಳುಳ್ಳ ಮತ್ತು ಹೆಚ್ಚು ಮಂದಿ ನಿರ್ವಾಣ ಗಣಿಕೆಯರು ಭಗವತಿಯೊಂದಿಗೆ ವಶರಾಗುವುದಿಲ್ಲ. ಕಿರಂತಿ ಮಂಗೇಭ್ಯಃ ಕಿರಣನಿ ಗುರುಂಬಾಮೃತರಸಂ ಹೃದಿ ತ್ವಮಾದತ್ತೆ ಹಿಮಕರ ಶಿಲಾಮೂರ್ತಿ ನಿವಯಃ ಸಸರ್ಪಾಣಂ ದರ್ಪಂ ಶಮಯತಿ ಶಕುಂತಾದಿಪೈವ ಜ್ವರಾ ಪೃಷ್ಟಾನ್ ದೃಷ್ಟ ಸುಖಯತಿ ಸುಧಾಧಾರತಿರಯ. ಹೇ ದೇವಿ, ಅವಯಗಳಿಂದ ಉತ್ಪನ್ನವಾದ ಕಿರಣ ಸಮೂಹಗಳಿಂದ ಅಮೃತ ರಸವನ್ನು ಸುರಿಸುತ್ತಿರುವ ಚಂದ್ರಕಾಂತ ಶಿಲೆಯ ಪುತ್ತಳಿಕೆಯಂತಿರುವ ನಿನ್ನನ್ನು ಯಾವ ಸಾಧಕನು ತನ್ನ ಹೃದಯ ಕಮಲದಲ್ಲಿ ಧ್ಯಾನಿಸುವನೋ ಅವನು ಪಕ್ಷಿರಾಜನಾದ ಗರುಡನು ಮತ್ತು ದೃಷ್ಟಿಯಿಂದಲೇ ಸರ್ಪಗಳ ಸೊಕ್ಕನ್ನು ಅಡಗಿಸುವಂತೆ ತುದಿಗೆ ಆಧಾರವಾದ ಅಮೃತ ನಾಡಿಯುಳ್ಳ ದೃಷ್ಟಿಯಿಂದ ಜ್ವರದಿಂದ ಪೀಡಿತನಾದನ್ನು ಸುಖಗೊಳಿಸುವನು.
ಸಟಿಲೇಖದಲ್ಲಿ ತಪನ ಶಿವೈಶ್ವಾನರಮಹಿ ಶೈನಾಂ ತಣ್ಣಾಂ ಅಪ್ಪಿ ಪರಿಕಮಲಾನಾಂ ತವ ಕಲಂ ಮಹಾಪದ್ಮಾಟವ್ಯಂ ಉದಿತಮಲಮಾಯೇನ ಮನಸಾ ಮಹಂತಃ ಪಶ್ಯಂತೋ ಜಗತಿ ಪರಮ್ಲಾನಂದಲಹರಿ. ಈ ಭಗವತಿ ಮೂಲಾಧಾರಾದಿ ಚಕ್ರಗಳ ಮೇಲಿರುವ ಸಹಸ್ರ ಕಮಲವರಳಿಕೆಯಲ್ಲಿ ವಿದ್ಯುತ್ ರೇಖೆಯಂತೆ ಹೊಳೆಯುತ್ತಿರುವ ಸೂರ್ಯ ಚಂದ್ರಾದಿ ಸ್ವರೂಪವಾದ ನಿನ್ನ ಸಾದಾಕ್ಯ ಕಲೆಯನ್ನು ಕಾಮಾದಿ ಮಲಗಳಿಂದ ಅವಿದ್ಯಾದಿ ಮಾಯಾ ವಿಕಾರಗಳಿಂದ ಮನಸ್ಸಿನಿಂದ ಅನುಭವಿಸುವ ಮಹಾ ಯೋಗೀಶ್ವರರು ಪರಮಾನಂದ ಲಹರಿಯನ್ನು ಒಲಿಯುವರು. ಭವಾನಿ ತ್ವಂ ದಾಸೇ ಮಹಿರಿತರ ದೃಷ್ಟಿಂತ ಕರುಣಾ ಇತಿ ಸ್ತೋತುಂ ವಾಚನ್ ಕಥಯತಿ ಭವಾನಿ ತ್ವಂ ಇತಿ ಯಃ ತದೈವ ತ್ವಂ ತಸ್ಮೈ ದಿಶತಿ ನಿಜ ಸಾಯುಜ್ಯ ಪದವಿ ಮುಕುಂದ ಬ್ರಹ್ಮೇಂದ್ರ ಸುಟಮಕುಟ ನೀರಾಜಿತ ಪದಂ. ಹೇ ಭವಾನಿ, ನೀನು ದಾಸನಾದ ನನ್ನಲ್ಲಿ ಕರುಣಾ ಕಟಾಕ್ಷವನ್ನು ಬೀರು ಎಂದು ಸೂಚಿಸಲು ಬಯಸುವನಾಗಿ, ಹೇ ಭವಾನಿ ನೀನು ಎನ್ನುವಷ್ಟರಲ್ಲಿಯೇ ಆ ಭಕ್ತನಿಗೆ ನೀನು ವಿಷ್ಣು ಬ್ರಹ್ಮೇಂದ್ರನ ಕಾಂತಿಯುಕ್ತವಾದ ಕಿರೀಟಗಳಿಂದ ಆರತಿ ಮಾಡಿಸಿಕೊಳ್ಳುವ ಪಾದಗಳುಳ್ಳ ನಿಜ ಸಾಯುಜ್ಯ ಪದಗಳನ್ನು ಕೊಡುವನು. ಸ್ವಯಾರುತ್ವವಾಮಂ ವಪುರ ಪರಿತೃಪ್ತೇನ ಮನಸ ಶರೀರಾರ್ಥಂ ಶಂಭೋ ಹರಮಹತಿ ಶಂಕೇರುತಮಭೂ ಯದೇ ತತ್ವದ್ರೂಪಂ ಸಕಲಮರುಣಾಭಂ ತ್ರಿನಯನಂ ಕುಚಾಭ್ಯಾಮಾನಮ್ರಂ ಕುಟಿಲಚತಿ ಸೂರಾಲಮಕುಟಂ. ಹೇ ಭಗವತಿ, ನೀನು ಶಿವನ ಎಡ ಶರೀರವನ್ನು ಆಕ್ರಮಿಸಿ ಅಲ್ಲಿಗೂ ತೃಪ್ತಿ ಇಲ್ಲದ ಮನಸ್ಸಿನಿಂದ ಉಳಿದ ದಕ್ಷಿಣಾರ್ಥವನ್ನು ಕೂಡ ಆಕ್ರಮಿಸಿದ್ದಿ ಎಂದು ಸಂದೇಹ ಪಡುತ್ತೇನೆ. ಏಕೆಂದರೆ ನೀನು ಅರುಣಾಂಗಿಯಾದ ಮುಕ್ಕಣ್ಣಿಯಾಗಿ ತನಮಂತಾಗಿ ಚಂದ್ರಕಲಾಯುಕ್ತವಾದ ಕಿರೀಟವನ್ನು ಧರಿಸಿರುತ್ತೀಯ. ಉತ್ತರಾಟೋಗತಿ ಸಿದ್ಧಾಂತದಲ್ಲಿ ಶಕ್ತಿ ತತ್ವಕ್ಕಿಂತ ಬೇರೆಯಾದ ಶಿವತತ್ವವಿಲ್ಲ. ಜಗತ್ಸೂತೆ ದಾತ ಹರಿರವತಿ ರುದ್ರಾಕ್ಷಪಯತೆ ತಿರಸ್ಕುರುವನ್ನೇತ ತ್ವಮಪಿ ಸರ್ವಪುರೀ ಶಕ್ತಿರಿಯತಿ ಸದಾ ಪೂರ್ವಂ ಸರ್ವಂ ಸವಾಲಂಬ್ಯ ಕ್ಷಣಚರಿತಯೋ ಸ್ಥೂಲಪಿತಯೋ. ಈ ಭಗವತಿ ಬ್ರಹ್ಮನ ಜಗತ್ತನ್ನು ಸೃಷ್ಟಿಸುತ್ತಾನೆ, ವಿಷ್ಣುವು ಅದನ್ನು ಪಾಲಿಸುತ್ತಾನೆ, ರುದ್ರನು ಅದನ್ನು ನಾಶಗೊಳಿಸುತ್ತಾನೆ, ಈಶ್ವರನು ಈ ಮೂವರನ್ನು ಉಪಸಂಹರಿಸಿ ತನ್ನ ಶರೀರವನ್ನು ಸದಾಶಿವನಲ್ಲಿ ಲಯಗೊಳಿಸುತ್ತಾನೆ. ಅನಂತರ ಸದಾಶಿವನು ಕ್ಷಣಕಾಲ ಚಲನವುಳ್ಳನೆಲ್ಲ ಮೂರತಿಕೆಯ ಅಗ್ನೆಯನ್ನು ಪಡೆದು ಒಂದು ಬ್ರಹ್ಮ ವಿಷ್ಣು ರುದ್ರೇಶ್ವರನೆಂಬ ತತ್ವ ಚತುರ್ಶಿಷ್ಟೆಯನ್ನು ಸೃಷ್ಟಿಸುತ್ತಾನೆ. ಪ್ರಯಾಣಾಂ ದೇವಾನಾಂ ತ್ರಿಗುಣಜನಿತಾನಾಂ ತವ ಶಿವೆ ಭವೇತ್ ಪೂಜಾ ಪೂಜಾ ತವ ಚರಣಯೋರ್ಯಾ ವಿರಚಿತ ತಥಾ ಹಿ ತ್ವದ್ಭದ್ವೋದ್ವಹನಾ ಮಣಿಪೀಠಸ್ಯ ನಿಕಟೆ ಸ್ಥಿತಾ ಹೇತೆ ತ್ವನ್ ಮಕುಲಿಕಲಿಕಾರೋ ತಂ ಸ ಮಕ್ಕುಟಃ. ಹೇ ಶಿವೆ, ನಿನ್ನ ಚರಣ ಕಮಲಗಳಲ್ಲಿ ಯಾವ ಪೂಜೆಯನ್ನು ಮಾಡಲ್ಪಟ್ಟಿತೋ ಅದೇ ಪೂಜೆಯು ನಿನ್ನ ರಜತತ್ವ ತಮೋ ಗುಣಗಳಿಂದ ಹುಟ್ಟಿದ ಬ್ರಹ್ಮ ವಿಷ್ಣು ರುದ್ರರಿಗೂ ಆದಂತೆಯೇ ಈ ಮೂವರು ನಿನ್ನ ಪಾದಗಳಿಗೆ ಹಾಗೆ ಇಟ್ಟಿರುವ ಮಣಿಪೀಠದ ಸಮೀಪದಲ್ಲಿ ತಮ್ಮ ಕೈಗಳನ್ನು ಜೋಡಿಸಿಕೊಂಡು ಯಾವಾಗಲೂ ನಿಂತಿರುತ್ತಾರೆ. ಸೌಂದರ್ಯ ಲಹರಿ ಶ್ರೀಮತಿ ಡಿ ಲಕ್ಷ್ಮೀ